Hey guys, welcome back to Saga Stories. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಸ್ಟ್ರೈಟ್ ಅವೇ ಯಾವ್ದು ಇಡಲೇ ನಂಗೆ ಮೊದಲನೇ ಅಪ್ಡೇಟ್ಗೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ T20 ಸೀರೀಸ್ ಆದ ನಂತರ ಬರ್ತಿದ್ದೀರಾ, ಅದಕ್ಕೆ ಸ್ಕ್ವಾಡ್ ಇವಾಗ ಅನೌನ್ಸ್ ಮಾಡಿದರೆ. ಇಂಗ್ಲೆಂಡ್ ಅವರು ನೋಡ್ತಿರ್ಬೋದು ಅವರ ಸ್ಕ್ವಾಡ್ ಯಾವ ಥರ ಇದೆ ಅಂತ. ಹಾರಿ ಬ್ರೂಕ್ ಅವರು ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಜಿಕೋಬ್ ಬೆಥೆಲ್, ಜೋ ರೂಟ್ ವಾಪಸ್ ಬರ್ತಾರೆ ಟೆಸ್ಟ್ ಇಂದ. ಜಾಸ್ ಬಟ್ಲರ್, ಬೆನ್ ಡಕೆಟ್ ವಾಪಸ್ ಬರ್ತಾ ಇದ್ದಾರೆ. ವೆಲ್ ಜಾಕ್ಸ್ ಒಂಥರ ಕಾಂಬಿನೇಷನ್ ಆಫ್ ಟೆಸ್ಟ್ ಅಂಡ್ T20 ಅಂತ ಹೇಳ್ತಾರಲ್ಲ, ಇದೆ ಅಂತ ಹೇಳ್ಬೇಕು ODI. ಸೊ ಇವ್ರು ಪ್ರಾಪರ್ ಆಗಿ ಡಿಸೈಡ್ ಮಾಡಿದ್ದಾರೆ. ಇವರು ಕಾಂಬಿನೇಷನ್ ಆಫ್ ಬೋತ್ ಅಂತಂದ್ರೆ ಎರಡು ಪ್ಲೇಯರ್ಸ್, ಟೆಸ್ಟ್ ಪ್ಲೇಯರ್ಸ್ ಇರಬೇಕು, T20 ಪ್ಲೇಯರ್ಸ್ಗಳು ಇರಬೇಕು ಅಂತ. ಸ್ವಲ್ಪ ಜನ T20s ಅಲ್ಲಿ ಆಡುವಂಥವ್ರು ಕೂಡ, ಅಂದ್ರೆ ಇವಾಗ ಕರೆಂಟ್ಲಿ ಇದೆಲ್ಲ ಸ್ಕ್ವಾಡ್ದಲ್ಲಿ ಇರುವಂಥ ಪ್ಲೇಯರ್ಸ್ ಕೂಡ ಇದ್ದಾರೆ. ಸ್ಯಾಮ್ ಕರ್ನ್, ಲಿಯಾಮ್ ಡ್ವಾಸನ್ ಇಬ್ರು ಕೂಡ ಇದ್ದಾರೆ. ಅಂಡ್ ರಿಯಾನ್ ಅಹ್ಮದ್ ಆಗಿರ್ಬೋದು, ಜೋಫರ್ ಆರ್ಚರ್, ಆಮೇಲೆ ಗಜ್ ಅವರು, ಟಾಮ್ ಬ್ಯಾಂಟನ್ ಕಡೆಯಿಂದ ಮೆಹಮೂದ್ ಅವರು, ಆದಿಲ್ ರಶೀದ್ ಮತ್ತೆ ಜಾಶ್ ಲಂಗ್. ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ತು ಅಂದ್ರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್ ಆಗೇನೆ ಕಾಣಿಸಿದೆ. ಬ್ಯಾಟಿಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಹಾರಿ ಬ್ರೂಕ್ ಅವರ ಕ್ಯಾಪ್ಟನ್ಸಿ ಹೋಗ್ತಿರುವಂತ ಈ ಟೀಮು ಅದೇನ್ ಕಿತ್ತು ಗುಡ್ಡೆ ಹಾಕತ್ತೆ ಅಂತ ನೋಡೋಣ. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಗುರು, ಅರ್ಲಿ ಆನ್ ಆಗೇನೆ ಬಂದ್ಬಿಟ್ಟು. ಸೊ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಸಂಜಯ್ ಬಾಂಗಾರ್ ಅವರ ಜೊತೆಗೆ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಪರ್ಸನಲ್ ಆಗಿ ಅಂತ ಅಪ್ಡೇಟ್ ಇದೆ. ಸೊ ಕಾಣಿಸ್ಕೊಂಡಿದ್ರೆ ಪ್ರಾಕ್ಟೀಸ್ ಮಾಡ್ತಿರೋ ಟೈಮಲ್ಲಿ ಸಂಜಯ್ ಬಾಂಗಾರ್ ಅವರು ಕೂಡ. ಸೊ ಸಿಕ್ಕಾಪಟ್ಟೆ ಕ್ಲೋಸ್ ಇರುವಂಥವ್ರು ಇಬ್ಬರು ಕೂಡ ಇವ್ರನ್ನ ಕರ್ಸ್ಬಿಟ್ಟು ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಅಂದರೆ ಇಂಗ್ಲೆಂಡ್ ನೆಲದಲ್ಲಿ ಏನೋ ಸ್ವಲ್ಪ ಸ್ಪೆಷಲ್ ಆಗಿ ಪ್ರಿಪೇರ್ ಆಗಾರ ಅನ್ನೋ ಥರನ. ಸಂಜಯ್ ಬಾಂಗಾರಿಗೆ ಸ್ವಲ್ಪ ಏನೋ ಜಾಸ್ತಿ ಗೊತ್ತಿರುತ್ತೆ ಅಂತ. ವಿರಾಟ್ ಕೊಹ್ಲಿ ಗೊತ್ತಿಲ್ಲದಿರೋದು ಯಾವುದು ಗುರು, ಸಲ ಆಡಿದರೆ ಇಂಗ್ಲೆಂಡ್ ನೆಲದಲ್ಲಿ ಬಂದು ಸಲ ಸಕ್ಸಸ್ ಕಂಡಿದ್ರೆ, ಸಲ ಫೇಲ್ಯೂರ್ ಕಂಡಿದ್ರೆ ಇಂಗ್ಲೆಂಡ್ ನೆಲದಲ್ಲಿ. ಸೊ ವಿರಾಟ್ ಕೊಹ್ಲಿಗಿಂತ ಎಕ್ಸ್ಪೀರಿಯನ್ಸ್ ಇಲ್ಲಿ ಒಬ್ಬಿಯಸ್ಲಿ ರೋಹಿತ್ ಶರ್ಮಾ ಇದೆ. ಸೊ ಇವ್ರಿಗಿಂತ ಎಕ್ಸ್ಪೀರಿಯನ್ಸು ಸಂಜಯ್ ಬಾಂಗಾರ್ಗೂ ಕೂಡ ಖಂಡಿತ ಇರೋದಿಲ್ಲ. ಸೊ ಇವ್ರನ್ನ ಕರ್ಸ್ಬಿಟ್ಟು ಏನೋ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದಾರೆ ಅಂತಂದ್ರೆ ಸಮಥಿಂಗ್ ಸ್ಪೆಷಲ್ ಇಸ್ ಕುಕಿಂಗ್ ಅಂತ ಅನ್ಕೊಬಹುದು ನಾವು. ಓಕೆ, ಅಪ್ಡೇಟ್ ನಂಬರ್ 3, ಚತೇಶ್ವರ್ ಪೂಜಾರ, ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡಿದ್ರೆ, ಐ ಥಿಂಕ್ ಇಂಡಿಯಾ ಶುಡ್ ಪರ್ಸಿಸ್ಟ್ ವಿತ್ ಸಂಜು ಸ್ಯಾಮ್ಸನ್. ಹಿ ಶುಡಂಟ್ ಬಿ ಅಂಡರ್ ಎನಿ ಪ್ರೆಷರ್ಗೆ ಹಾಕಕ್ಕೆ ಹೋಗ್ಬಾರ್ದು. ಸಂಜು ಸ್ಯಾಮ್ಸನ್ ಇಸ್ ಆಲ್ರೆಡಿ ಪ್ರೂವನ್ ಹಿಮ್ಸೆಲ್ಫ್ ಇನ್ ದ T20 ವರ್ಲ್ಡ್ ಕಪ್ ಅಂಡ್ ವಿತ್ ದ ಕೈಂಡ್ ಆಫ್ ಟ್ಯಾಲೆಂಟ್ ಈ ಪೊಸೆಸ್, ಈ ಡಿಸರ್ವ್ ಟು ಬಿ ಇನ್ ದ ಪ್ಲೇಯಿಂಗ್ 11 ಅಂತ ಹೇಳಿದ್ರು. ಏನೇ ಆದ್ರೂ ತಲೆ ಮೇಲೆ ತಲೆ ಬಿದ್ರು, ಎಷ್ಟು ಡಕೌಟ್ ಮೇಲೆ ಡಕೌಟ್ ಆದ್ರೂ ಸಂಜು ಸ್ಯಾಮ್ಸನ್ ಇರಲೇಬೇಕು, ಅವ್ರಿಗೆ ಬ್ಯಾಕ್ ಮಾಡಲೇಬೇಕು. ಯಾಕಂದರೆ T20 ವರ್ಲ್ಡ್ ಕಪ್ನ ಗೆಲ್ಸೋದು ಯಶಸ್ವಿ ಆಗಿದ್ದಾರೆ. ಹಂಗಂದ್ರೆ ಸೂರ್ಯಕುಮಾರ್ ಯಾವ್ದೋ ಕೂತ್ಕೊಂಡು ಬಾಯ್ ಹೊಡ್ಕೊಂತಾರೆ ಇಲ್ಲಿ ಇವಾಗ. ನಾನೇನ್ರೋ ಮಾಡಿದ್ದೆ, ನನ್ನ ಕ್ಯಾಪ್ಟನ್ ಉಳ್ಕೊಂಡ್ರು. ಇಲ್ಲಿ ಸಂಜು ಸ್ಯಾಮ್ಸನ್ಗೆ ಇಷ್ಟೊಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ, ಡಕೌಟ್ ಮೇಲೆ ಡಕೌಟ್ ಆಯ್ತಿತ್ತು ಅಂದ್ರೂ ನನ್ನ ಯಾಕೋ ಬಿಟ್ರಿ ಅಂತ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಕುತ್ಕೊಂಡು ಕೇಳ್ತಾರೆ. ಯಾಕೆ ಇವರು ಸೂರ್ಯಕುಮಾರ್ ಯಾದವ್ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇಲ್ಲ ಚತೇಶ್ವರ್ ಪೂಜಾರ ಅವರು. ಸೊ ಒಬ್ಬೊಬ್ರು ಫೇವರೇಟು, ಅವ್ರವ್ರ ಬಗ್ಗೆ ಮಾತಾಡ್ಕೊಂತಾರೆ ಅಷ್ಟೇ. ಪಾಪ ಸೂರ್ಯ ಏನ್ ಮಾಡೋರು ಕರ್ಮ. ಅಪ್ಡೇಟ್ ನಂಬರ್ 4, ಅಜಯ್ ಜಡೇಜಾ ಅವ್ರು ಮಾತಾಡಿದ್ರೆ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ. ಅಭಿಷೇಕ್ ಶರ್ಮಾ ಇಸ್ ಅವರ್ ಓಲ್ಡ್ ಬಾಸ್ ಬೇಬಿ. ಸಿನ್ಸ್ ಅವರು ಬಂದಾಗಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಾಗಿರಲಿ, IPL ಆಗಿರಲಿ, ಬಂದಾಗಿಂದ ಅವರ ಇಂಟೆಂಟು ಚೇಂಜ್ ಆಗೇ ಇಲ್ಲ. ಸೊ ಎಷ್ಟೋ ಜನದ ಇಂಟೆಂಟ್ ಚೇಂಜ್ ಆಗೋದು ನೋಡಿದ್ದೀವಿ. ಸಡನ್ನಾಗೆ ಸಖತ್ತಾಗಿ ಸ್ಟಾರ್ಟ್ ಮಾಡೋದಂಥವ್ರು, ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡೋದಂಥವ್ರು, ಕನ್ಸಾಲಿಡೇಟ್ ಮಾಡ್ಕೊಂಡು ಆಡೋದನ್ನ ನೋಡಿದ್ದೀವಿ. ಪ್ಲೇಯರ್ಸ್ಗಳ ಒಂದು ಕೆರಿಯರ್ಲಿ ಹಂಗೆ ಹಿಂಗೆ ಮೇಲೆ ಕೆಳಗೆ ಆಗೋದು, ಅವರ ಸ್ಟ್ರೈಕ್ ರೇಟ್ ಆಗಿರಲಿ ಹಂಗೆ ಹಿಂಗೆ ಆಗೋದು ನೋಡಿದ್ದೀವಿ. ಬಟ್ ಇವರು ತಲೆಯಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ. ಅವ್ರು ಸ್ಟಾರ್ಟ್ ಮಾಡಿದ್ದು ಅದೇ ಥರನೇ, ಇವಾಗ ಆಡ್ತಿರೋದು ಕೂಡ ಅದೇ ಥರನೇ. ಯಾರೇ ಬರಲಿ, ಯಾರೇ ಹೋಗಲಿ, ಯಾವ ವೈಭವ್ ಸೂರ್ಯವಂಶಿನೇ ಬರಲಿ, ಯಾರೇ ಬರಲಿ, ಸೊ ಅವರು ಅವರ ಒಂದು ಗೇಮ್ ಪ್ಲೇನ ಚೇಂಜ್ ಮಾಡ್ಕೊಡೋದಿಲ್ಲ. ನೋಡಿದ್ವಿ ನಾವು, ಯಶಸ್ವಿ ಜೈಸ್ವಾಲ್ ಚೇಂಜ್ ಮಾಡ್ಕೊಂಡಿದ್ದು ಅವರ ಗೇಮ್ ಪ್ಲೇನ. ಮುಂಚೆ ಅಗ್ರೆಸಿವ್ ಆಗಿದ್ದಂಥ ಯಶಸ್ವಿ ಜೈಸ್ವಾಲ್ IPL ಅಲ್ಲಿ ವೈಭವ್ ಸೂರ್ಯವಂಶಿ ಬರ್ದಂಗೆ ಅಗ್ರೆಸಿವ್ನೆಸ್ನ ಬಿಟ್ಬಿಟ್ರು. ಸೊ ಇದೆಲ್ಲ ನೋಡಿದ್ವಿ. ಬಟ್ ಇವರು ಮಾತ್ರ ಅವರ ಒಂದು ಕ್ಯಾಲಿಬರ್ ಏನಿದೋ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 5, ದಿನೇಶ್ ಕಾರ್ತಿಕ್ ನಮ್ಮ RCBಯ ಮೆಂಟರು ಜೊತೆಗೆ ಪಾರ್ಟ್ ಟೈಮ್ ಕಾಮೆಂಟೇಟರು ಮಾತಾಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಅವ್ರ ಬಗ್ಗೆ. ಐ ಸ್ಟಿಲ್ ಹೋಪ್ ದಿ ಬ್ಯಾಕ್ ಸಂಜು ಸ್ಯಾಮ್ಸನ್, ಸಮ್ವನ್ ಲೈಕ್ ಸಂಜು ಸ್ಯಾಮ್ಸನ್, ಬಿಕಾಸ್ ಅಂಡರ್ ಪ್ರೆಷರ್ ಇನ್ T20 ವರ್ಲ್ಡ್ ಕಪ್ a few months ago he got a good job, so we have to back him ಅಂತ ಹೇಳಿದ್ದಾರೆ. ಸೊ ಹೌದು, ವರ್ಲ್ಡ್ ಕಪ್ನ ಗೆಲ್ಸಿದ್ದು ಇವರು ಅವ್ರ ಥರನೇ ಹೇಳ್ತಾ ಇದ್ದಾರೆ ಅಷ್ಟೇ. ವರ್ಲ್ಡ್ ಕಪ್ನ ಗೆಲ್ಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಗುರು, ಇವ್ರಿಗೆ ಅವಕಾಶದ ಮೇಲೆ ಅವಕಾಶ ಕೊಡಲೇಬೇಕು. ಮುಲಾಜೆ ಎಲ್ಲ, ಯಾರೊಬ್ಬ ಹೊಸಬ ಬಂದರೂ ಅಷ್ಟೇ, ಯಾರೊಬ್ಬ ಹಳುಬ ಬಂದರೂ ಅಷ್ಟೇ ಅವಕಾಶ ಕೊಡ್ತಾ ಇರಬೇಕು ಸಂಜು ಸ್ಯಾಮ್ಸನ್ಗೆ ಅನ್ನೋದರ ಹೇಳಿದರೆ. ಬಟ್ ಎಲ್ಲಿವರೆಗೂ ಅಂತಲೂ ಕೂಡ ಒಂದು ಕ್ವೆಶನ್ನು. ಸೊ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಫೇಲ್ ಆದ್ರೂ ಕೂಡ ಅವಕಾಶ ಸಿಗಬೇಕಾ ಅನ್ನೋದನ್ನು ಕೂಡ ಒಂದು ಕ್ವೆಶನು. ಸೊ ಇವಾಗ 5 ಮ್ಯಾಚ್ ಏನು ಫೇಲ್ ಆಗಿಲ್ಲ. ಸೊ ಅಪ್ಕಮಿಂಗ್ ಮ್ಯಾಚಸ್ ಏನಿದೆ, ಇನ್ನೊಂದು ಮ್ಯಾಚು, ಇನ್ನೊಂದು 2 ಮ್ಯಾಚ್ ಏನಿದೆ, ಸೊ ಇದು ಸಿಕ್ಕಾಪಟ್ಟೆ ಸಂಜು ಸ್ಯಾಮ್ಸನ್ ಅವ್ರು ರಡಾರಲ್ಲಿ ಇರ್ತಾರೆ. ಸೊ ಅವರೇನಾದ್ರು ಮತ್ತೆ ಫೇಲ್ ಆಗ್ತಾ ಇದ್ದಾರೆ ಅಂತಂದರೆ ಖಂಡಿತ ಅದು ಇವರೆಲ್ಲನೂ ಹೇಳ್ತಾರೆ ಅವಾಗ ಅಷ್ಟೇ, ಹೇಳಲೇಬೇಕು ಗುರು, ಕೊಡ್ರಿ ವೈಭವ್ ಸೂರ್ಯವಂಶಿಗೆ ಅವಕಾಶನ ಅಂತ. ಅಪ್ಡೇಟ್ ನಂಬರ್ 6, ಬದನಾಥ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ CSK ಬಗ್ಗೆ ಮತ್ತೆ MI ಬಗ್ಗೆ. MI won't give away Hardik Pandya for nothing. CSK should trade Shivam Dube for Hardik as an all-round swap ಅಂತ ಹೇಳಿದ್ದಾರೆ. ಅಂದರೆ MI ಒಪ್ಕೊಳ್ಳೋದಿಲ್ಲ ಸುಮ್ಮನೆ ಕೊಟ್ಬಿಡೋದಕ್ಕೆ ಯಾವ್ದಾದ್ರು ಟೀಮ್ಗೆ.
ಸುಮ್ಮನೆ ಅವ್ರಿಗೇನು ತಿಕ್ಲಲ್ಲ MIಗೆ ಕೊಟ್ಬಿಡೋದಕ್ಕೆ ಹಾರ್ದಿಕ್ ಪಾಂಡ್ಯನ. ಅವ್ರು ಖಂಡಿತ ಯಾವ್ದಾದ್ರು ಟೀಮಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಸ್ವ್ಯಾಪ್ ಟ್ರೇಡ್ನೇ ನೋಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಒಬ್ಬಿಯಸ್ಲಿ ಹೌದು ಅಂತಲೂ ಕೂಡ ಅನ್ಸುತ್ತೆ. GT ಅವರು ಪ್ಲೇಯರ್ ಟ್ರೇಡ್ನ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅವಾಗ 15 ಕೋಟಿಗೆ ಜಸ್ಟ್ ಪ್ಲೇಯರ್ನ ಬಿಟ್ಕೊಂಡು ಕೊಟ್ಬಿಟ್ಟಿದ್ರು. ಸೊ ಇವಾಗ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು ಸ್ವ್ಯಾಪೇ ಬೇಕು ನಮಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ GT ಥರ ದಡ್ರಾಗಿರ್ಲಿಲ್ಲ. ಮುಂಬೈ ಇಂಡಿಯನ್ಸ್ ಬುಧವಾರನೇ ಅವ್ರು ಸ್ವ್ಯಾಪ್ನೇ ಎಕ್ಸ್ಪೆಕ್ಟ್ ಮಾಡೋದು. ಇನ್ ಕೇಸ್ ಏನಾದರೂ CSK ಜೊತೆಗೆ ಟ್ರೇಡ್ ಆಗ್ತಾರೆ ಅಂತಂದ್ರೆ ಅದು ಶಿವಮ್ ದುಬೆ ಹೋಗ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಅವ್ರು ಇಲ್ಲಿ ಬರೋದಕ್ಕಾಗೋದಿಲ್ಲ. ಶಿವಮ್ ದುಬೆನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಕತೆ. ಅಪ್ಡೇಟ್ ನಂಬರ್ 7 ABD ಮಾತಾಡ್ತಾ ಇದ್ದಾರೆ ರಿಲೇಟೆಡ್ ಟು ವೈಭವ್ ಸೂರ್ಯವಂಶಿ. ನೋಡಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತಾರಲ್ಲ ಅದೇ ತರ ಬರೀ ಇವ್ರಿಬ್ಬರದೇ ಆಗೈತೆ. ಒಂದು ಸ್ಯಾಮ್ಸಂಗ್ ವೈಭವ್ ಸೂರ್ಯವಂಶಿ, ಒಂದು ಸ್ಯಾಮ್ಸಂಗ್ ವೈಭವ್ ಸೂರ್ಯವಂಶಿ. ಸೊ ಇಬ್ಬರದ್ದು ಕಿತ್ತಾಟನೇ ಆಗೈತೆ, ಯಾರು ಆಡಬೇಕು ಯಾರು ಬಿಡಬೇಕು ಅನ್ನೋದು. ಸೊ ವ್ಯಾನ್ ವೇಲ್ ಸೂರ್ಯವಂಶಿ ಬಿ ಅನ್ಲೀಶ್ಡ್ ಅಂತ ಹೇಳಿದ್ದಾರೆ. ಐ ಥಾಟ್ ಐಲ್ಯಾಂಡ್ ಸೀರೀಸ್ ವಾಸ್ ಅ ಬೆಟರ್ ಆಪ್ಷನ್ ವೈಭವ್ ಸೂರ್ಯವಂಶಿ ಟು ಕಮ್ ಇನ್ ಅಂಡ್ ಗೆಟ್ ಇನ್. ಆಡೋದಕ್ಕೆ ವೈಭವ್ ಸೂರ್ಯವಂಶಿಗೆ ಐರ್ಲ್ಯಾಂಡ್ ಸೀರೀಸಲ್ಲಿ ಮಸ್ತಾಗಿತ್ತು ಗುರು, ಆಡಿಸ್ಬೇಕಾಗಿತ್ತು. ಐರ್ಲ್ಯಾಂಡ್ ಸೀರೀಸಲ್ಲಿ ಇಂಡಿಯಾ ಗೆಲ್ಬೋದಾಗಿತ್ತು ವೈಭವ್ ಸೂರ್ಯವಂಶಿನ ಆಡಿಸಿತ್ತು ಅಂತಂದ್ರೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇಟ್ ವಾಸ್ ಅನ್ಫಾರ್ಚುನೇಟ್ ದಟ್ ಹಿ ನೆವರ್ ಗಾಟ್ ಆಪರ್ಚುನಿಟಿ ಆಫ್ಟರ್ ದ IPL. ಸಾಕಾಗಿ ಆಡಿದ್ದಾರೆ IPL ಅಲ್ಲಿ. ಇಟ್ ವಾಸ್ ಟೈಮ್ ಟು ಥ್ರೋ ಹಿಮ್ ಇಂಟು ದ ಡೀಪ್ ಆ್ಯಂಡ್ ಅಂದರೆ ಇವರು ಆಡಿಸ್ಬೇಕು ಅಂತ ಇಷ್ಟ ABD ಪರ್ಸ್ನಲಿ. ಅಷ್ಟೊಂದೆಲ್ಲ ಸಖತ್ತಾಗಿ ಆಡಿದ್ದಾರೆ, ರೆಡ್ ಔಟ್ ಫಾರ್ಮಲ್ಲಿದ್ದಾರೆ. ಅವ್ರನ್ನ ಆಡ್ಸೋದು ಬಿಟ್ಬಿಟ್ಟು ನೀವು ಏನು ನೀವು ಇವ್ರನ್ನೆಲ್ಲ ಆಡಿಸ್ಕೊಂಡು ಅನ್ನೋ ಥರ. ಸೊ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರು ಸಂಜು ಸ್ಯಾಮ್ಸನ್ಗೆ ಏನು ಬ್ಯಾಕಿಂಗ್ ಏನು ಕೊಟ್ಟಿಲ್ಲ ಅವರು. ಸೊ ಬಿಡಿ ಹೋಗ್ಲಿ, ಇವ್ರು ಆಡ್ಲಿ ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ. ಸೊ ಹೇಳಿದ್ನಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ ಅಂತ. ಎಮೋಷ್ನಲ್ ಆಗಿ ಯೋಚನೆ ಮಾಡೋರು ಸಂಜು ಇರಬೇಕು ಅಂತ ಹೇಳ್ತಾರೆ. ಅದೇ ಟ್ಯಾಕ್ಟಿಕಲ್ ಆಗಿ ಯೋಚನೆ ಮಾಡೋರು, ರೆಡ್ ಔಟ್ ಫಾರ್ಮು ಆ ಥರ ಎಲ್ಲ ಯೋಚನೆ ಮಾಡೋರು, ಮ್ಯಾಚ್ನ ಗೆಲ್ಲಬೇಕು ಅಂತ ಯೋಚನೆ ಮಾಡೋರು ಎಲ್ಲಾದರೂ ವೈಭವ್ ಸೂರ್ಯವಂಶಿನ ಆಡಿಸಿ ತೇಲಿಸ್ಬಿಡ್ತಾರೆ ಮ್ಯಾಚ್ನ ಅಂತ ಹೇಳ್ತಾರೆ. ಅಪ್ಡೇಟ್ ನಂಬರ್ 8 ಏನಪ್ಪ ಸಖತ್ ಫಾರ್ಮಲ್ಲಿ ಇರೋದು ಸಾಯಿ ಸುದರ್ಶನ್. ಸಖತ್ IPL ಆಯಿತು, ಜೊತೆಗೆ ಇಲ್ಲೂ ಕೂಡ ಮಸ್ತಾಗಿನೇ ಆಗ್ತಾ ಇದೆ ಅವರಿಗೆ. ಟೆಸ್ಟ್ ಕ್ರಿಕೆಟಲ್ಲೂ ಕೂಡ ಇಂಡಿಯಾ A ವರ್ಸಸ್ ಶ್ರೀಲಂಕಾ A ಈ ಒಂದು ಟೆಸ್ಟ್ ಮ್ಯಾಚ್ ಏನಾಯಿತು ಅನ್ಅಫಿಷಿಯಲ್ ಟೆಸ್ಟ್ ಮ್ಯಾಚು. ಫಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ, ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಷ್ಟೇ. ಇದು ಅನ್ಅಫಿಷಿಯಲ್ ಮ್ಯಾಚು. ಸೊ ಎರಡು ಮ್ಯಾಚಲ್ಲೂ ಕೂಡ ಇವರಿಗೆ ಸೆಂಚುರಿ ಬಂದಿದೆ. ಸೊ ಒಳ್ಳೆ ಟೆಸ್ಟ್ ಪ್ಲೇಯರ್ ಅಂತ ಮತ್ತೆ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಒಬ್ಬಿಯಸ್ಲಿ ಅಪ್ಕಮಿಂಗ್ ಸೀರೀಸ್ ಎಲ್ಲ ಏನಿದೆ. ಸೊ ಇನ್ನು ಬರ್ದಿರೋ ಅಪ್ಡೇಟ್ ಏನೋದಂದರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸು ಕೂಡ ಡಿಕ್ಲೇರ್ ಆಗಿದೆ. ಡಿಕ್ಲೇರ್ ಆಯಿತು. ಫಸ್ಟ್ ಟೆಸ್ಟ್ ಬಂದ್ಬಿಟ್ಟು 15ನೇ ತಾರೀಕಿಂದ 19ನೇ ತಾರೀಕುವರೆಗೂ ನಡೆದಿದೆ ಆಗಸ್ಟ್ ತಿಂಗಳಲ್ಲಿ. 23ನೇ ತಾರೀಕಿಂದ 27ನೇ ತಾರೀಕುವರೆಗೂ ಸೆಕೆಂಡ್ ಟೆಸ್ಟ್ ನಡೆದಿದೆ ಕೊಲಂಬೋದಲ್ಲಿ. ಸೊ ಈ ಸೀರೀಸ್ಗೆ ಒಂಥರ ಪ್ರಿಪ್ರೇಷನ್ ಇದ್ದಂಗೆ ಸಾಯಿ ಸುದರ್ಶನ್ಗೆ, ಯಾಕಂದರೆ ಎರಡು ಮ್ಯಾಚಲ್ಲೂ ಕೂಡ ಸೆಂಚುರಿ ಇಳಿಸಿದ್ದಾರೆ. ಅಪ್ಡೇಟ್ ನಂಬರ್ 9 KKR ಎಷ್ಟು ದೊಡ್ಡ ಫ್ರಾಂಚೈಸ್ ಅಂತ ಎಲ್ಲರಿಗೂ ಗೊತ್ತಿರೋದೇ. ಪ್ರಪಂಚದಾದ್ಯಂತ ಸುಮಾರು ಫ್ರಾಂಚೈಸ್ಗಳನ್ನ ತಗೊಂಡಿರುವಂಥ ಫ್ರಾಂಚೈಸ್ ಯಾವ್ದಾದ್ರು ಇದೆ ಅಂತಂದರೆ ಅದು ನಮ್ಮ KKR. ಅದು ಒಂಥರ ನಮ್ಮ KKR ಅಂತ ಕೇಳಿದ್ರೆ ಅದೊಂಥರ ಇಂಡಿಯಾದ ಹೆಮ್ಮೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾಕಂದರೆ ಅಕ್ರಾಸ್ ದ ಗ್ಲೋಬ್ ಸಿಕ್ಕಾಪಟ್ಟೆ ಫ್ರಾಂಚೈಸ್ಗಳನ್ನ ತೊಗೊಂಡಿದ್ದಾರೆ. ಆ್ಯಂಡ್ ಇವರೇ ಸ್ಟಾರ್ಟ್ ಮಾಡಿದ್ದು ಒಂದು ಇದನ್ನು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಫ್ರಾಂಚೈಸ್ಗಳನ್ನ ತಗೊಳ್ಳೋದು. ಬೇರೆಯವರೆಲ್ಲ ಕಂಟಿನ್ಯೂ ಮಾಡೋದು ಅಷ್ಟೇ, ಅದನ್ನು ಅವ್ರ ಜೊತೆಗೆ ಸ್ಟಾರ್ಟ್ ಮಾಡಿದೆ KKR ಅವರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ KKR ಅವರು ಅವರ ಓನ್ ಸ್ಟೇಡಿಯಂನ ಕ್ಯಾಲಿಫೋರ್ನಿಯಾದಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಸೊ ಫಸ್ಟ್ ಫ್ರಾಂಚೈಸ್ ಟು ಡೂ ಸೊ, ಒಂದು ಸ್ಟೇಡಿಯಂನ ಅವರ ಹೆಸರಲ್ಲಿ KKRನ ಹೆಸರಲ್ಲಿ ಬಿಲ್ಡ್ ಮಾಡೋದಕ್ಕೆ ಮೊದಲ ಒಂದು ಫ್ರಾಂಚೈಸ್ ಆಗುತ್ತೆ KKR. ಸೊ ಯಾವ ಒಂದು ಫ್ರಾಂಚೈಸ್ ಕೂಡ ಅವರ ಹೆಸರಲ್ಲಿ ಒಂದು ಸ್ಟೇಡಿಯಂನ ಬಿಲ್ಡ್ ಮಾಡಿಲ್ಲ. ಸೊ ಇವರು ಬಿಲ್ಡ್ ಮಾಡಿದಾರಂತೆ. ಸೊ ಗ್ರೇಟ್ ಅಂತ ಹೇಳಬೇಕು ಗುರು. ಒಂದು ಸ್ಟೇಡಿಯಂನ ಕಟ್ಟಬೇಕು ಅಂತಂದರೆ ಅದು ಕ್ಯಾಲಿಫೋರ್ನಿಯಾದಲ್ಲಿ ಸುಮ್ಮನೆ ಮಾತಲ್ವೇ ಅಲ್ಲ, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಗ್ರೇಟ್ ಥಿಂಗ್. ಅಪ್ಡೇಟ್ ನಂಬರ್ 10 ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದರೆ ಸರ್ವೈವಲ್ ರಿಲೇಟೆಡು. ಅದೇ ODI ಕ್ರಿಕೆಟ್ನ ಸರ್ವೈವಲ್ ರಿಲೇಟೆಡ್ ಮಾತಾಡಿದ್ದಾರೆ. T20 ಬಗ್ಗೆ ಮಾತಾಡಿದ್ದಾರೆ. ಫಸ್ಟು T20 ಆಸ್ ಎ ಸ್ಪೋರ್ಟ್ ಇಸ್ ಹಿಯರ್ ಟು ಸ್ಟೇ. ಇದ್ದೇ ಇರುತ್ತೆ. T20 ಎಲ್ಲೂ ಹೋಗೋದಿಲ್ಲ. ಅದು ಇದು ಬಂತು, T10 ಬಂತು ಅನ್ನೋ ಮಾತ್ರಕ್ಕೆ T20 ಹೋಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. T20 ಇದ್ದೇ ಇರುತ್ತೆ. ಇನ್ನೊಂದು ಸ್ವಲ್ಪ ವರ್ಷ ಅಂತೂ ಖಂಡಿತ ಸರ್ವೈವ್ ಆಗುತ್ತೆ, ಆರಾಮಾಗಿರುತ್ತೆ T20. ಬಟ್ ಕನ್ಸರ್ನ್ ಇರೋದು ಯಾವುದೋ ಒಂದು ODIs. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ODI ಕ್ರಿಕೆಟ್ ಸರ್ವೈವ್ ಆಗುತ್ತೆ ಅಂತ ಅಷ್ಟರ ಮಟ್ಟಿಗೆ ನನಗೆ ಅನ್ನಿಸ್ತಾ ಇಲ್ಲ ಅಂತ. ಹೌದು ಗುರು, ಏನೋ ಒಂದು ವಿಭಿನ್ನವಾಗಿ ತೊಗೊಂಡ್ಬರ್ಬೇಕು. ಬೈಲ್ಯಾಟ್ರಲ್ ಸೀರೀಸ್ ಎಲ್ಲ ಯಾವ್ದಮ್ಮ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬೈಲ್ಯಾಟ್ರಲ್ ಸೀರೀಸು, ಏನೋ ಒಂದು ಟ್ರೈ ಸೀರೀಸು ಅಥವಾ ಒಂದು ಕ್ವಾಡ್ ಸೀರೀಸು ಏನಾದ್ರು ಆಯಿತು ಅಂತಲೇ ಒಂದು ಮಜಾ ಬರುತ್ತೆ. ಇಲ್ಲಾಗರು ODIs ಅಜ್ಜಿ ಹಿಂಗಿರ್ಬೇಕು ಹಂಗಿರ್ಬೇಕು, ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಒಂದು ಟೂರ್ನಮೆಂಟ್ ಥರ ಆಯಿತು ಅಂದರೆ, ಚಿಕ್ಕ ಟೂರ್ನಮೆಂಟ್ ಥರ ಆಯಿತು ಅಂದರೆ ಒಂದು ಸ್ವಲ್ಪ ಮಜಾ ಬರುತ್ತೆ. ಟ್ರೈಲ್ಯಾಟ್ರಲ್ ಅಂದರೆ ಟ್ರೈ ಸೀರೀಸು ಕ್ವಾಡ್ ಸೀರೀಸ್ ಏನಾದ್ರು ಆಯಿತು ಅಂತ ಅಂದಾಗ ಸ್ವಲ್ಪ ತೊಗೊಂಬರ್ಬೇಕೇನೋ, ಮಜಾ ಬರೋ ಥರ ತೊಗೊಂಬರ್ಬೇಕು. ನಾವು ಯಾವ ಜಮಾನ ಆಗೋಯ್ತು ಗುರು, ಟ್ರೈಲ್ಯಾಟ್ರಲ್ಲು ಮತ್ತು ಕ್ವಾಡ್ ಸೀರೀಸ್ ಎಲ್ಲ ನೋಡ್ಬಿಟ್ಟು ಬೇಕು, ಅದು ತೊಗೊಂಬರ್ಬೇಕು ODIಲಿ. ಅವಾಗಲೇ ಸರ್ವೈವ್ ಆಗೋದು. ಅಂದರೆ ಜನ ಇಂಟ್ರೆಸ್ಟ್ ತೋರಿಸೋದು ODI ಕಡೆ, ಇಲ್ಲ ಅಂದರೆ ಇಂಟ್ರೆಸ್ಟ್ ತೋರಿಸಲ್ಲ ಬೈಲ್ಯಾಟ್ರಲ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಉದುರಿಸಿ ಮಗ.